ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ 2, 3 ಇಲ್ಲ 5-6 ಎಲೆಕ್ಷನ್ಗಳು ಬರ್ತಾನೆ ಇರ್ತವೆ. ಒಂದಲ್ಲ ಒಂದು ಸ್ಟೇಟ್ನಲ್ಲಿ ಎಲೆಕ್ಷನ್ ನಡೀತಾನೆ ಇರುತ್ತೆ. ಈ ವರ್ಷ ಎಲೆಕ್ಷನ್ ಇಲ್ಲಪ್ಪ ಅನ್ನುವಂಥ ಒಂದೇ ಒಂದು ವರ್ಷವೂ ಕೂಡ ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೇಶ ನಮ್ಮದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಆರಂಭದಲ್ಲೇ ಅಂತಂದರೆ, ಈ ದೇಶದಲ್ಲಿ ಹೊಸ ಸರ್ಕಾರ ರಚನೆ ಆಗುವಂಥದ್ದು, ಹೊಸ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರುವಂಥದ್ದು ಹೊಸತೇನೂ ಅಲ್ಲ. ಹೀಗೆ ಹೊಸದಾಗಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ 1-2 ದಿನ ಅದರ ಬಗ್ಗೆ ಸುದ್ದಿ ಮಾಡ್ತೀವಿ, ಅನಂತರ ಸುಮ್ಮನಾಗ್ಬಿಡ್ತೀವಿ. ಯಾಕೆ ಅಂತಂದರೆ ಬಹುತೇಕ ಎಲ್ಲ ಸರ್ಕಾರಗಳು ಕೂಡ 10ರಲ್ಲಿ 11 ಆಗ್ತವೆ. ಆದರೆ ಈ ಬಾರಿ ಬಂಗಾಳದ ಸರ್ಕಾರ ಇದೆಯಲ್ಲ, ಸ್ವಲ್ಪ ವಿಶೇಷವಾಗಿ ಕಾಣ್ತಾ ಇದೆ. ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರೋದನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ. ಸಹಜವಾಗಿ ಹೊಸ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಸ್ವಲ್ಪ ಉತ್ಸಾಹ ಇರುತ್ತೆ. 1-2 ದಿನ ಸದ್ದು ಮಾಡ್ತಾರೆ, 1-2 ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತಾರೆ, ಆನಂತರ ಅವರೇ ಒಂದು ಎಂಜಾಯ್ಮೆಂಟ್ ಮೂಡಿಗೆ ಹೋಗ್ಬಿಡ್ತಾರೆ. ಅಂದರೆ ಅಧಿಕಾರದ ಅಮಲಿನಲ್ಲಿ ತೇಲೋದಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಸುವೇಂದು ಅಧಿಕಾರಿಯವರ ಆಡಳಿತ ವೈಖರಿ ಇದೆಯಲ್ಲ, ಇದು ತೀರಾ ಡಿಫರೆಂಟ್ ಆಗಿದೆ. ಒಂದು ವೇಳೆ ಸುವೇಂದು ಅಧಿಕಾರಿ ಇದೇ ರೀತಿಯಾಗಿ 5 ವರ್ಷ ಕಂಪ್ಲೀಟ್ ಮಾಡಿದ್ದೇ ಆದರೆ, ಅಂದರೆ ಆರಂಭಿಕ ಶೂರತ್ವವಾಗಿರದೆ 5 ವರ್ಷವೂ ಕೂಡ ಇದೇ ಸ್ಪೀಡ್ನಲ್ಲಿ ಅಧಿಕಾರವನ್ನು ನಡೆಸಿದ್ದೇ ಆದರೆ, ಸುವೇಂದು ಅಧಿಕಾರಿ ಖಂಡಿತವಾಗ್ಲೂ ಹೇಳ್ತೀನಿ ಬಂಗಾಳವನ್ನು 20 ವರ್ಷ ರೂಲ್ ಮಾಡ್ತಾರೆ. ಯಾಕೆಂದರೆ ಬಂಗಾಳದ ಜನ ಹಿಂದೆಂದೂ ಕೂಡ ಇಂತಹ ಸರ್ಕಾರವನ್ನು ನೋಡಿರಲಿಲ್ಲ. ಯಾಕೆ ಇಷ್ಟೊಂದು ದೊಡ್ಡ ಪೀಠಿಕೆ ಹಾಕಿದೆ ಅಂತಂದರೆ, ಇವತ್ತು ಸುವೇಂದು ಅಧಿಕಾರಿ ಮಹತ್ವದ ಮತ್ತಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವಾರು ಘೋಷಣೆಗಳನ್ನು ಮಾಡಿದ್ರು, ಅದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತು ಮತ್ತೂ ಪ್ರಮುಖವಾದಂತಹ ಕೆಲ ನಿರ್ಧಾರಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಬಂಗಾಳದಲ್ಲಿ ಬಿಜೆಪಿ ಕೊಟ್ಟಂತಹ ಗ್ಯಾರಂಟಿಗಳನ್ನು ಸುವೇಂದು ಅಧಿಕಾರಿ ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. 3,000 ರೂಪಾಯಿ ಮಹಿಳೆಯರಿಗೆ ಕೊಡುವಂತಹ ಯೋಜನೆಯೂ ಕೂಡ ಜಾರಿಗೆ ಬರ್ತಾ ಇದೆ. ಮಿತ್ರರೇ, ಇದಕ್ಕಿಂತಲೂ ಮುಖ್ಯವಾಗಿ ಈ ಹಿಂದಿನ ಮಮತಾ ಬ್ಯಾನರ್ಜಿ ಸರ್ಕಾರ ರಿಲಿಜಿಯಸ್ ಆಧಾರದಲ್ಲಿ ಕೆಲವು ಕಮ್ಯುನಿಟಿಗಳಿಗೆ ಲಾಭ ಮಾಡಿಕೊಟ್ಟಿದ್ರಲ್ಲ, ಆ ಎಲ್ಲ ಯೋಜನೆಗಳನ್ನು ಕೂಡ ಸುವೇಂದು ಅಧಿಕಾರಿ ರದ್ದು ಮಾಡಿದ್ದಾರೆ. ಇದರ ಜೊತೆಗೆ ಮಿತ್ರರೇ, ಬಂಗಾಳದ ಪೊಲೀಸರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಒಂದು ವೇಳೆ ಕಲ್ಲು ಹೊಡೆದಿದ್ದೇ ಆದರೆ ಪೊಲೀಸರು ಏನು ಮಾಡಬೇಕು ಅನ್ನೋದನ್ನ ಸುವೇಂದು ಅಧಿಕಾರಿಯೇ ಸೂಚಿಸಿದ್ದಾರೆ. ಬಹಳ ದೊಡ್ಡ ನಿರ್ಧಾರಗಳಾಗಿದ್ದಾವೆ. ಜೊತೆಗೆ ದೀದಿ ಮತ್ತು ದೀದಿ ಅಳಿಯನನ್ನ ಜೈಲಿಗಟ್ಟೋದಕ್ಕೂ ಕೂಡ ಕೆಡ್ಡ ರೆಡಿ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ 1 by 1 ವಿವರಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಪೊಲೀಸ್ ಇಲಾಖೆಯಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರಬಹುದು, ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಮಸೀದಿಗಳಿದ್ದಾವೆ. ಆ ಮಸೀದಿಗಳಿಗೆ ಮಮತಾ ಆಡಳಿತಾವಧಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ. ಅವ್ರೇನ್ ಮಾಡ್ತಾರೋ ಅದೇ ನಡೀತಾ ಇತ್ತು. ಹೀಗಾಗಿ ದೊಡ್ಡ ಸ್ಪೀಕರ್ಗಳನ್ನು ಹಾಕೊಂಡು ದಿನಕ್ಕೆ 5 ಬಾರಿ ಆಜಾನ್ ಕೂಗ್ತಾ ಇದ್ರು. ಆದರೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ, ಆಜಾನ್ ಕೂಗೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಆದರೆ ಸೌಂಡ್ ಇದೆಯಲ್ಲ, ಅದು ಇಂತಿಷ್ಟು ಡೆಸಿಬಲ್ ಒಳಗೆ ಇರಬೇಕು ಅನ್ನುವಂಥ ನಿಯಮ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿನ ಆ ಯಾವ ನಿಯಮಕ್ಕೂ ಕೂಡ ಬೆಲೆ ಇರಲಿಲ್ಲ. ಆದರೆ ಸುವೇಂದು ಅಧಿಕಾರಿ ಬಂದ ಕೂಡಲೇ ಹೇಳುತ್ತಾರೆ, ಎಲ್ಲಾ ಸ್ಪೀಕರ್ಗಳು ಕೂಡ ಸೌಂಡ್ ಕಡಿಮೆ ಮಾಡಬೇಕು ಅಂತ. ಹಾಗೆ ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ಕೂಡ ಬ್ಯಾನ್ ಮಾಡ್ತಾರೆ. ಬಹುತೇಕರು ಇದನ್ನೆಲ್ಲ ಒಪ್ಕೊಳ್ತಾರೆ, ಯಾರು ಕಿರಿಕ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಆಸಾನ್ಸೋಲ್ ಅನ್ನುವಂತಹ ಪ್ರದೇಶದಲ್ಲಿ ಕೆಲ ಬಾಂಧವರು ಮಾತ್ರ ಕಲ್ಲು ತೂರೋದಕ್ಕೆ ಮುಂದಾಗ್ತಾರೆ. ಆ ಪ್ರದೇಶದ ಜಹಾಂಗೀರಿ ಮೊಹಲ್ಲಾ ಅನ್ನುವಂತಹ ಒಂದು ಠಾಣೆ ಇರುತ್ತೆ, ಅದಕ್ಕೆ ಕಲ್ಲು ಹೊಡಿತಾರೆ, ಅಲ್ಲಿ ಜಖಂ ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ. ಪೊಲೀಸರು ಲಾಠಿ ಬೀಸ್ತಾರೆ, ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಾರೆ, ಎಲ್ಲವೂ ಕೂಡ ಶಾಂತ ಆಗುತ್ತೆ. ಇದು ಸುವೇಂದು ಅಧಿಕಾರಿ ಸಿಎಂ ಆದ ಬಳಿಕ ನಡೆದಂತಹ ಮೊದಲ ಕಲ್ಲು ತೂರಾಟದ ಪ್ರಕರಣ. ಮಿತ್ರರೇ, ಇದಕ್ಕೆ ಏನ್ ಮಾಡ್ತಾರೆ ಸುವೇಂದು ಅಧಿಕಾರಿ ಎನ್ನುವಂಥ ಕುತೂಹಲ ಇತ್ತು. ಯಾಕೆ ಕೇಳಿದ್ರೆ, ಉತ್ತರ ಪ್ರದೇಶದ ಮಾಡೆಲ್ ಅನ್ನ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಲ್ಲು ತೂರಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಕಲ್ಲೆಸ್ದವನನ್ನ ಹೇಗಿದ್ರೂ ಏರೋಪ್ಲೇನ್ ಹತ್ತಿಸ್ತಾರೆ. ಎರಡನೇದಾಗಿ JCBಯೂ ಕೂಡ ಆತನ ಮನೆಗೆ ನುಗ್ಗುತ್ತೆ. ಇದು UP ಮಾಡೆಲ್. ಈಗ ಬಂಗಾಳದಲ್ಲಿ ಇವತ್ತು ಪೊಲೀಸರೊಂದಿಗೆ ಸಭೆ ನಡೆಸಿದಂತಹ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಯಾರಾದರೂ ಕೈಗೆ ಕಲ್ಲೆತ್ತುಕೊಂಡಿದ್ದೇ ಆದ್ರೆ, ಅಥವಾ ಧಾರ್ಮಿಕ ಘೋಷಣೆಯನ್ನ ಕೂಗ್ತಾ ಹಂಗಾಮ ಸೃಷ್ಟಿಸಿದ್ದೇ ಆದ್ರೆ, ಧಾರ್ಮಿಕ ಗೂಂಡಾಗಿರಿ ಮಾಡಿದ್ದೇ ಆದ್ರೆ, ಅಂತವರಿಗೆ ಬೆಂಡೆತ್ತೋದಕ್ಕೆ ಪೊಲೀಸರು ಸರ್ವತಂತ್ರ ಸ್ವತಂತ್ರರು, 0 ಟಾಲರೆನ್ಸ್ ನೀತಿಯನ್ನೇ ಅನುಸರಿಸಬೇಕು. ಪೊಲೀಸರು ಯಾವುದೇ ಮುಲಾಜಿಗೊಳಗಾಗೋದೇ ಬೇಡ. ಕಾನೂನು ಕೈಗೆ ಎತ್ತುಕೊಂಡಿದ್ದೇ ಆದರೆ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ. ಹೀಗಂತ ಸುವೇಂದು ಅಧಿಕಾರಿ ಅವರು ಸ್ಪಷ್ಟವಾಗಿ ಪೊಲೀಸರಿಗೆ ಆದೇಶ ಮಾಡಿದ್ದಾರೆ. ಜೊತೆಗೆ ಸುವೇಂದು ಅಧಿಕಾರಿ ಇನ್ನೊಂದು ಮಾತು ಹೇಳಿದ್ದಾರೆ, ಇಲ್ಲಿ ಕೆಲ ಉಪದ್ರವಿಗಳಿದ್ದಾರೆ, ಅವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸದ್ಯಕ್ಕೆ ಸೆಂಟ್ರಲ್ ಫೋರ್ಸ್ ಇಲ್ಲೇ ಇರಬೇಕು. ಯಾಕೆ ಅಂತಂದ್ರೆ ನಮಗೆ ಮ್ಯಾನ್ ಪವರ್ ಶಾರ್ಟೇಜ್ ಇದೆ. ಈ ಕಾರಣದಿಂದಾಗಿ ಸೆಂಟ್ರಲ್ ಫೋರ್ಸ್ ಬಂಗಾಳದಲ್ಲೇ ಮುಂದಿನ ಆದೇಶದವರೆಗೂ ಕೂಡ ಮುಂದುವರಿಯುತ್ತೆ ಎನ್ನುವ ಸಂದೇಶವನ್ನು ಕೂಡ ಸುವೇಂದು ಅಧಿಕಾರಿಯವರು ಕೊಟ್ಟಿದ್ದಾರೆ.
ಇದರ ಜೊತೆಗೆ ಸುವೇಂದು ಅಧಿಕಾರಿ ಅವರು ಕೈಗೊಂಡಂತಹ ಇನ್ನೊಂದು ದೊಡ್ಡ ನಿರ್ಧಾರ ಏನು ಕೇಳಿದ್ರೆ, ಈ ಮಮತಾ ಬ್ಯಾನರ್ಜಿ ಇದಾರಲ್ಲ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಮುಸ್ಲಿಂ ಧರ್ಮದ ಇಮಾಮ್ಗಳಿಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ರು. ಅದನ್ನ ಜೂನ್ 1ರಿಂದ ನಿಲ್ಲಿಸೋದಕ್ಕೆ ಸುವೇಂದು ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಧರ್ಮಾಧಾರಿತ ಯಾವುದೇ ಯೋಜನೆಗಳು ಕೂಡ ಮುಂದುವರಿಯೋದಿಲ್ಲ ಅಂತ ಸುವೇಂದು ಅಧಿಕಾರಿ ಘೋಷಣೆ ಮಾಡಿದ್ದಾರೆ. ಮಮತಾ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ವಿದ್ಯಾರ್ಥಿ ವೇತನಗಳು ಮಾತ್ರ ಕಂಟಿನ್ಯೂ ಆಗುತ್ತೆ. ಉಳಿದಂತೆ ಧರ್ಮದ ಆಧಾರದಲ್ಲಿ ಹಣ ಹಂಚಿಕೆ ಮಾಡಲಾಗ್ತಾ ಇತ್ತಲ್ಲ, ಆ ಎಲ್ಲಾ ಯೋಜನೆಯನ್ನ ಸ್ಟಾಪ್ ಮಾಡೋದಕ್ಕೆ ಸುವೇಂದು ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಲಕ್ಷ್ಮೀ ಭಂಡಾರ್ ಯೋಜನೆ ಇತ್ತಲ್ಲ, ಅದನ್ನ ಸ್ಟಾಪ್ ಮಾಡಿಬಿಟ್ಟು ಬಿಜೆಪಿ ಘೋಷಿಸಿದ್ದಂತಹ ಅನ್ನಪೂರ್ಣ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ಇವತ್ತು ತೀರ್ಮಾನ ಕೈಗೊಳ್ಳಲಾಗಿದೆ. ಅನ್ನಪೂರ್ಣ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ. ಹಾಗೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆಯನ್ನ ಕೂಡ ಜೂನ್ 1ರಿಂದಲೇ ಆರಂಭ ಮಾಡೋದಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಇನ್ನು ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಭರವಸೆ ಕೊಟ್ಟಿತ್ತು, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ 7th ಪೇ ಕಮಿಷನ್ ಜಾರಿಗೆ ತರ್ತೀವಿ ಅಂತ. ಇವತ್ತಿನ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಸರ್ಕಾರಿ ಅಧಿಕಾರಿಗಳಿಗೆ ಬಹಳ ಕಡಿಮೆ ಸಂಬಳ ಸಿಗುತ್ತೆ. ಅಲ್ಲಿನ ಸರ್ಕಾರಿ ವೇತನ ಇತರ ಯಾವ ರಾಜ್ಯದ ವೇತನಕ್ಕೂ ಕೂಡ ಸರಿಸಮ ಇಲ್ಲ. ಹೀಗಾಗಿಯೇ 7th ಪೇ ಕಮಿಷನ್ ಜಾರಿಗೆ ತರೋದಕ್ಕೆ ಸುವೇಂದು ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಮೊನ್ನೆ ಒಂದು ವಿಡಿಯೋ ಮಾಡಿ ನಿಮಗೊಂದು ವಿಚಾರ ತಿಳಿಸಿದ್ದೆ. ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾ ಹೈಕೋರ್ಟ್ನ ಮೆಟ್ಟಿಲೇರಿದ್ರು, ಸ್ವತಃ ವಕೀಲರ ಗೌನನ್ನ ಧರಿಸ್ಬಿಟ್ಟು ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಮುಂದಾಗಿದ್ರು ಅಂತ. ಅಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದು ಪಕ್ಕಾ ಹೈಡ್ರಾಮಾ. ಯಾಕೆ ಅಂತಂದ್ರೆ ಗಮನ ಸೆಳೆಯೋದಕ್ಕೋಸ್ಕರವಾಗಿ ಮಾಡಿದಂತಹ ಒಂದು ಯತ್ನ. ಈ ಬಾರಿಯೂ ಕೂಡ ಎಲೆಕ್ಷನ್ನಲ್ಲಿ ಪೋಸ್ಟ್ ಪೋಲ್ ವೈಲೆನ್ಸ್ ಆಗಿದೆ, ಸಾಕಷ್ಟು TMC ಕಾರ್ಯಕರ್ತರನ್ನ ಬಿಜೆಪಿಯವರು ಹತ್ಯೆ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ, ಈ ರೀತಿಯಾಗಿ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಪ್ರಯತ್ನ ಪಟ್ಟಿದ್ರು. ಆದರೆ ಕೋಲ್ಕತ್ತಾ ಹೈಕೋರ್ಟ್ಗೆ ಯಾವುದೇ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. ಅದು ಕೇವಲ ಗಮನ ಸೆಳೆಯುವ ಪ್ರಯತ್ನ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿತ್ತು. ಈಗ ಮಿತ್ರರೇ, ಸುವೇಂದು ಅಧಿಕಾರಿ ಇದಕ್ಕೆ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯನ್ನ ಲಾಕ್ ಮಾಡೋದಕ್ಕೆ ಒಂದು ದೊಡ್ಡ ಯೋಜನೆಯನ್ನೇ ರೂಪಿಸಿದ್ದಾರೆ. ಅದೇನು ಕೇಳಿದ್ರೆ, 2021ರಲ್ಲಿ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೆದ್ದಿರ್ತಾರೆ. ಮಮತಾ ಬ್ಯಾನರ್ಜಿ ಮತ್ತೆ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಪರೀತವಾಗಿ ಪೋಸ್ಟ್ ಪೋಲ್ ವೈಲೆನ್ಸ್ ಆಗಿತ್ತು. ಆ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಬಿಜೆಪಿ ಪರವಾಗಿ ಓಡಾಡಿದ್ರು, ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಿದ್ರು ಅಂತವರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯಗಳಾಗಿದ್ವು. ಅನೇಕ ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಕೆಲ ಮಹಿಳೆಯರ ಮೇಲೆ ರೇಪ್ ಆಗಿತ್ತು. ಆದರೆ ಆಗಿನ ಸರ್ಕಾರ ಅದೆಲ್ಲದನ್ನ ಮುಚ್ಚಾಕಿತ್ತು. ಯಾರಿಗೂ ಕೂಡ ನ್ಯಾಯ ಸಿಕ್ಕಿರಲಿಲ್ಲ. ಈಗ ಮಿತ್ರರೇ, ಸುವೇಂದು ಅಧಿಕಾರಿ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. 2021ರ ಚುನಾವಣೆ ಬಳಿಕ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೃತ್ಯಗಳು ನಡೆದಿದೆಯೋ, ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅದೆಲ್ಲದರ ಬಗ್ಗೆ ತನಿಖೆ ಆಗಬೇಕು, ಹೀಗಂತ ಪೊಲೀಸ್ ಇಲಾಖೆಗೆ ಆದೇಶ ಹೊರಡಿಸಿದ್ದಾರೆ. ಸುವೇಂದು ಅಧಿಕಾರಿ ಇವತ್ತು ದಕ್ಷಿಣ 24 ಪರಗಣ ಜಿಲ್ಲೆಯ ಡೈಮಂಡ್ ಹಾರ್ಬರ್ನಲ್ಲಿ ಒಂದು ಆಡಳಿತಾತ್ಮಕ ಪರಿಶೀಲನಾ ಸಭೆಯನ್ನ ನಡೆಸಿದ್ರು. ಈ ಡೈಮಂಡ್ ಹಾರ್ಬರ್ ಯಾಕೆ ಅಂತ ಗೊತ್ತಲ್ಲ, ಅದು ಅಭಿಷೇಕ್ ಬ್ಯಾನರ್ಜಿ ಅವರ ಲೋಕಸಭಾ ಕ್ಷೇತ್ರ. ಈ ಡೈಮಂಡ್ ಹಾರ್ಬರ್ ಅನ್ನ ಅಭಿಷೇಕ್ ಬ್ಯಾನರ್ಜಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅದನ್ನ ರಿಪಬ್ಲಿಕ್ ಆಫ್ ಅಭಿಷೇಕ್ ಬ್ಯಾನರ್ಜಿ ಅಂತಲೇ ಕರೆಯಲಾಗುತ್ತೆ. ಆದ್ರೆ ಇವತ್ತು ಸುವೇಂದು ಅಧಿಕಾರಿ ಅವರು ಅಲ್ಲೇ ಸಭೆ ನಡೆಸಿದ್ರು. ಅದೇ ಸಂದರ್ಭದಲ್ಲಿ ಪೊಲೀಸರಿಗೆ ಆರ್ಡರ್ ಮಾಡಿದ್ದಾರೆ, ಈ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಇವರು ಮಾಡಿದಂತಹ ಎಲ್ಲಾ ದೌರ್ಜನ್ಯಗಳ ಬಗ್ಗೆ ತನಿಖೆಯನ್ನ ನಡೆಸಿ. ಅಷ್ಟು ಮಾತ್ರ ಅಲ್ಲ, ಹೊಸದಾಗಿ FIR ದಾಖಲು ಮಾಡಿ ಅಂತ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಯನ್ನ ಸುವೇಂದು ಅಧಿಕಾರಿ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಸುವೇಂದು ಅಧಿಕಾರಿ ಆಡದಂತಹ ಒಂದು ಮಾತೆ ಸಾಕ್ಷಿ. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಇಲಾಖೆ ಇದೆಯಲ್ಲ, ಅದು ಬಹಳ ಒತ್ತಡದಲ್ಲಿತ್ತು. ಒಬ್ಬ ಸಂಸದನ ವೈಯಕ್ತಿಕ ಸಹಾಯಕ ಅಂದ್ರೆ PA ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ನಿರ್ಧರಿಸ್ತಾ ಇದ್ದ. ಈ ಪದ್ಧತಿ ಈಗಾಗಲೇ ಅಂತ್ಯ ಆಗಿದೆ ಅಂತ ಸುವೇಂದು ಅಧಿಕಾರಿ ಹೇಳ್ತಾರೆ. ಅದಾದ ನಂತರ ಈ ಫಾಲ್ತಾದಲ್ಲಿ ಚುನಾವಣೆ ಇದೆಯಲ್ಲ, 21ನೇ ತಾರೀಕು ಚುನಾವಣೆ ಇರೋದು. ಇವತ್ತು ಸುವೇಂದು ಅಧಿಕಾರಿ ಅಲ್ಲೊಂದು ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಬೈಪೋ ಬಾಬು ಇದಾನಲ್ಲ, ಅಂದ್ರೆ ಅಭಿಷೇಕ್ ಬ್ಯಾನರ್ಜಿ, ಆತನ ಲೀಪ್ಸ್ ಅಂಡ್ ಬೌಂಡ್ಸ್ ಕಂಪನಿಗೆ ಸೇರಿದಂತಹ 24 ಆಸ್ತಿಗಳ ವಿವರ ನನ್ನ ಬಳಿ ಇದೆ, ಮುಂದೇನಾಗುತ್ತೆ ನೋಡ್ತಾ ಇರಿ ಅಂತ ಒಂದು ಮಾತಿನ ಬಾಂಬನ್ನು ಹಾಕಿದ್ರು. ಅಂದ್ರೆ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಅಭಿಷೇಕ್ ಬ್ಯಾನರ್ಜಿಯ ಹಿಂದಿನ ಎಲ್ಲಾ ವೃತ್ತಾಂತವನ್ನ ಕೆದಕುವಂತಹದ್ದು ಫಿಕ್ಸ್. ಇದಿಷ್ಟೇ ಅಲ್ಲ, ಸುವೇಂದು ಅಧಿಕಾರಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಮತ್ತು ಮಹಿಳೆಯರ ಮೇಲೆ ಆದಂತಹ ದೌರ್ಜನ್ಯಗಳ ತನಿಖೆಗೋಸ್ಕರವಾಗಿ 2 ವಿಶೇಷ ಸಮಿತಿಗಳನ್ನು ಘೋಷಣೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಸಂಪುಟ ಸಭೆಯಲ್ಲೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಸಮಿತಿಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನೇ ನೇಮಿಸಲಾಗಿದೆ. ಜೊತೆಗೆ IPS ಆಫೀಸರ್ಗಳು ಕೂಡ ಆ ಸಮಿತಿಯಲ್ಲಿದ್ದಾರೆ. ಬೇರೆ ರಾಜ್ಯಗಳಲ್ಲಾಗಿದ್ರೆ ಇದಕ್ಕೆಲ್ಲ ಅಷ್ಟು ಮಹತ್ವ ಇರ್ತಾ ಇರಲಿಲ್ಲ. ಈಗ ಕರ್ನಾಟಕವನ್ನೇ ಉದಾಹರಣೆ ತೆಗೆದುಕೊಳ್ಳಿ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಬಿಜೆಪಿಯ ಮೇಲೆ 40% ಆರೋಪವನ್ನ ಮಾಡಿದ್ರು.
ಅವ್ರೇನು ಹೇಳಿದ್ರು, ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಆ ಬಗ್ಗೆ ತನಿಖೆ ನಡೆಸ್ತೀವಿ, ಆ ತನಿಖೆಯ ಆಧಾರದಲ್ಲಿ ಯಾರ್ಯಾರು ತಪ್ಪಿತಸ್ಥರೋ ಯಾರ್ಯಾರು ಭ್ರಷ್ಟಾಚಾರ ಮಾಡಿದರೋ ಅವ್ರನ್ನೆಲ್ಲ ಒದ್ದು ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಮಿತ್ರರೇ, ಇವತ್ತಿಗೂ ಏನಾದರೂ ಆಕ್ಷನ್ ಆಗಿದೆಯಾ? ಬಿಜೆಪಿಯವರ ಮೇಲೆ ಇವರು ಮಾಡಿದಂತಹ 40% ಆರೋಪ ಸುಳ್ಳು. ಇಲ್ಲ ಬಿಜೆಪಿಯವರು 40% ತೆಗೆದುಕೊಂಡಿದ್ರೂ ಕೂಡ ನಾವೀಗ ಅಧಿಕಾರಕ್ಕೆ ಬಂದಾಗ 50% ಹೊಡಿತಾ ಇದ್ದೀವಿ, ಹೀಗಾಗಿ ಅವ್ರ ಮೇಲೆ ಏನು ಗೂಬೆ ಕೂರಿಸೋದು ಅಂತ ಹೇಳ್ಬಿಟ್ಟು ಬಿಜೆಪಿಯವರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿರಬೇಕು. ಇಲ್ಲದೆ ಹೋದ್ರೆ ಇಷ್ಟು ದಿನವೂ ಕೂಡ ತನಿಖೆ ನಡೆಸಲಿಲ್ಲ ಅಲ್ವಾ? ಆದರೆ ಬಂಗಾಳದಲ್ಲಿ ಹಾಗಾಗ್ತಾ ಇಲ್ಲ. ಸುವೇಂದು ಅಧಿಕಾರಿ ಈ ಹಿಂದಿನ ಸರ್ಕಾರ ಏನೆಲ್ಲ ಲೋಪ ಮಾಡಿದೆ, ಎಷ್ಟು ಭ್ರಷ್ಟಾಚಾರ ಮಾಡಿದೆ, ಎಷ್ಟು ದೌರ್ಜನ್ಯ ಮಾಡಿದೆ, ಯಾರ್ಯಾರಿಗೆ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನ್ಯಾಯ ಸಿಕ್ಕಿಲ್ಲ, ಅದೆಲ್ಲವುದನ್ನು ಸರಿ ಮಾಡೋದಕ್ಕೆ ಹೊರಟಿದೆ. ಸುವೇಂದು ಅಧಿಕಾರಿಯವರ ಈ ವೇಗವನ್ನು ಕಂಡು ಅಕ್ಷರಶಃ ಮಮತಾ ಬ್ಯಾನರ್ಜಿ ಅವರು ಹೆದರು ಹೋಗಿದ್ದಾರೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ಯಾರು ಬೇಕಾದರೂ ಪಕ್ಷ ಬಿಟ್ಟು ಹೋಗಬಹುದು, ನಾನು ಮಾತ್ರ ಹಿಂದೆ ಸರಿಯೋದಿಲ್ಲ, ನಾನು ಇದೇ ರೀತಿಯಾಗಿ ಹೋರಾಡ್ತೀನಿ, TMC ಕಚೇರಿಗೆ ಅಗತ್ಯ ಬಿದ್ದರೆ ನಾನೇ ಸುಣ್ಣ ಬಣ್ಣ ಹೊಡಿತೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಕೇಳಿದ್ರೆ, ಮಮತಾರನ್ನ ಬಿಟ್ಟು ಹೋಗೋದಕ್ಕೆ ಸಾಕಷ್ಟು ಜನ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಕೂಡ ಆತಂಕ. ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ತಪ್ಪು ಮಾಡೋದಕ್ಕೆ ಯಾರೂ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಆದರೆ ನಾವು ಸಿಕ್ಕಾಕೊಳ್ಳಬಹುದು, ನಮಗೆ ಶಿಕ್ಷೆ ಆಗಬಹುದು ಅನ್ನುವಂತಹ ಭಯ ಹುಟ್ಟದಂತಹ ಸಂದರ್ಭದಲ್ಲಿ ಎಲ್ಲರೂ ಸೇಫ್ ಆಗೋದಕ್ಕೆ ಯತ್ನ ಮಾಡ್ತಾರೆ. ಹೀಗಾಗಿ ಬಂಗಾಳದಲ್ಲಿ ಈ ಹಿಂದೆ TMCಯ ಪರವಾಗಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದ್ದವರೆಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಅಷ್ಟೇ ಏಕೆ, ಈ ರಿಸಲ್ಟ್ ಬಂದ ಬಳಿಕ ಅಭಿಷೇಕ್ ಬ್ಯಾನರ್ಜಿ, ಕಲ್ಯಾಣ್ ಬ್ಯಾನರ್ಜಿ ಅಂತವರೇ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಮೊದಲು ಇವರು ಆರ್ಭಟವನ್ನು ನೋಡಬೇಕಾಗಿತ್ತು. ಅಮಿತ್ ಶಾಗೂ ಧಮಕಿ ಹಾಕ್ತಾ ಇದ್ರು, ಮೋದಿಗೂ ಧಮಕಿ ಹಾಕ್ತಾ ಇದ್ರು. ಯಾವಾಗ ದೀದಿ ಸೋತು ಮನೆಯಲ್ಲಿ ಕೂತ್ರೋ ಇವರೆಲ್ಲರ ಪುಂಗಿ ಬಂದಾಗಿದೆ. ಎಲ್ಲಿ ನಾವು ಜೈಲಿಗೆ ಹೋಗ್ಬಿಡ್ತೀವೋ, ನಮ್ಮ ಹಗರಣಗಳು ಎಲ್ಲಿ ಹೊರಗೆ ಬರುತ್ತೋ, ಎಲ್ಲಿ ನಮ್ಮ ಮೇಲೆ ತನಿಖೆ ಆಗಿಬಿಡುತ್ತೋ, ಈ ಭಯದಲ್ಲಿ ಎಲ್ಲರೂ ಬಿಲ ಸೇರಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಗೊತ್ತಾ, ಬಂಗಾಳದಲ್ಲಿ ಈ ರಿಸಲ್ಟ್ ಬಂದ ಬಳಿಕ ತುಂಬಾ ಜನ BJP ಸೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪಕ್ಷಾಂತರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇಷ್ಟು ದಿನ TMC ಬಾವುಟ ಕಟ್ತಾ ಇರ್ತಾರೆ, ಮುಂದೆ BJP ಬಾವುಟ ಕಟ್ತಾರೆ, ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ TMCಯ ನಾಯಕರನ್ನ ಮಾತ್ರ ಯಾವುದೇ ಕಾರಣಕ್ಕೂ BJP ಸೇರಿಸ್ಕೊಳ್ಬಾರ್ದು. ಅವರೆಲ್ಲರೂ ಕೂಡ ಭ್ರಷ್ಟರು. ಅದಕ್ಕಿಂತ ಮುಖ್ಯವಾಗಿ ಅವರೆಲ್ಲರೂ ಕೂಡ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ದೌರ್ಜನ್ಯ ಮಾಡದಂತಹ ಕ್ರಿಮಿಗಳು. ಈಗ ಜೈಲಿಗೆ ಹೋಗುವಂತಹ ಭಯದಲ್ಲಿ BJPಯ ಕದ ತಟ್ತಾ ಇದ್ದಾರೆ. ಆದರೆ BJPಯವರೇನಾದರೂ ಅಂತಹ ಭ್ರಷ್ಟರಿಗೆ ಬಾಗಿಲನ್ನು ಓಪನ್ ಮಾಡಿದ್ದೆ ಆದರೆ ಇವರು ಕೂಡ ಕೆಟ್ಟರು ಅಂತಲೇ ಅರ್ಥ. ಒಟ್ಟಿನಲ್ಲಿ ಅಧಿಕಾರ ಸಿಕ್ತಿದ್ದ ಹಾಗೆ ಸುವೇಂದು ಅಧಿಕಾರಿ ಬಹಳ ಸ್ಪೀಡ್ನಲ್ಲೇ ಹೋಗ್ತಾ ಇದ್ದಾರೆ. ಜನರ ನಿರೀಕ್ಷೆಗಳನ್ನು ಈವರೆಗೆ ಹುಸಿ ಮಾಡಿಲ್ಲ. ಹೇಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಹಾಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಕ್ರಿಮಿನಲ್ಗಳ ನಟ್ಟು ಬೋಲ್ಟನ್ನು ಟೈಟ್ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಅದೇ ಖುಷಿಯ ವಿಚಾರ. ಮಿತ್ರರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.